ಒಂದು ಕಾಲದಲ್ಲಿ ಸುಂದರವಾದ ಕಾಡಿನಲ್ಲಿ ಪ್ರಶಾಂತವಾದ ಸರೋವರದ ಬಳಿ ಒಂದು ಆಮೆ ವಾಸಿಸುತ್ತಿತ್ತು. ಆಗಾಗ ಸರೋವರಕ್ಕೆ ಭೇಟಿ ನೀಡುತ್ತಿದ್ದ 2 ಬಾತುಕೋಳಿಗಳು ಆಮೆಯ ಉತ್ತಮ ಸ್ನೇಹಿತರಾದರು. ಅವರು ತಮ್ಮ ದಿನಗಳನ್ನು ಮಾತನಾಡುತ್ತಾ, ಕತೆಗಳನ್ನು ಹಂಚಿಕೊಳ್ಳುತ್ತಾ ಶಾಂತಿಯುತ ಪರಿಸರವನ್ನು ಆನಂದಿಸುತ್ತಿದ್ದರು. ಒಂದು ವರ್ಷ ಅರಣ್ಯವು ಭೀಕರ ಬರವನ್ನು ಎದುರಿಸಿತು ಮತ್ತು ಸರೋವರವು ಒಣಗಲು ಪ್ರಾರಂಭಿಸಿತು. ಬಾತುಗಳು ಶುದ್ಧ ನೀರಿನಿಂದ ತುಂಬಿರುವ ದೂರದ ಸರೋವರಕ್ಕೆ ಹಾರಲು ನಿರ್ಧರಿಸಿದವು. ಓ, ಈ ಸರೋವರ ಒಣಗಿ ಹೋಗ್ತಾ ಇದೆ. ನಾವೀಗ ಏನ್ ಮಾಡೋದು? ಹೌದು ಗೆಳೆಯ, ನಾವು ಅದನ್ನ ಗಮನಿಸ್ತಾ ಇದೀವಿ. ಅದಕ್ಕೆ ನಾವು ಪಕ್ಕದಲ್ಲಿರೋ ಸರೋವರಕ್ಕೆ ಹೋಗ್ಬೇಕು ಅನ್ಕೊಂಡಿದೀವಿ. ಹೌದಾ? ನಿಮ್ಗೇನೋ ಹಾರಕ್ ಬರುತ್ತೆ, ಆದ್ರೆ ನಾನೇನ್ ಮಾಡ್ಲಿ? ನಂಗ್ ಹಾರಕ್ಕೆ ಬರಲ್ಲ. ಯೋಚನೆ ಮಾಡ್ಬೇಡ ಗೆಳೆಯ ಆಮೆ, ನಿನ್ಗೆ ಹಾರೋದಕ್ಕೆ ನಾವು ಸಹಾಯ ಮಾಡ್ತೀವಿ. ಏನು? ನೀವ್ ನಂಗ್ ಸಹಾಯ ಮಾಡ್ತೀರಾ? ಅದ್ ಹೇಗೆ? ನಾವು ಒಂದ್ ಬಲವಾದ ಕೋಲಿನ ತುದಿಯನ್ನ ಹಿಡ್ದಿಟ್ಕೊಳ್ತೀವಿ. ನೀನು ಕೋಲಿನ ಮಧ್ಯಭಾಗನ ನಿನ್ ಬಾಯಿಂದ ಹಿಡ್ದಿಟ್ಕೋ. ನಾವು ನಿನ್ನನ್ನ ಇನ್ನೊಂದ್ ಸರೋವರಕ್ಕೆ ಕರ್ಕೊಂಡು ಹೋಗ್ತೀವಿ. ಇದು ಒಳ್ಳೆ ಉಪಾಯ. ನಾನ್ ಕೋಲನ್ನ ಬಿಗಿಯಾಗಿ ಹಿಡ್ಕೋತೀನಿ. ಆದ್ರೆ ಒಂದ್ ನೆನ್ಪಿಟ್ಕೋ, ನೀನ್ ಯಾವ ಕಾರಣಕ್ಕೂ ಬಾಯಿ ಬಿಡ್ಬಾರ್ದು. ಹಾಗೇನಾದ್ರೂ ಮಾಡಿದ್ರೆ ನೀನ್ ಕೆಳಗ್ ಬಿದ್ದೋಗ್ತೀಯ. ಅರ್ಥ ಆಯ್ತು. ನಾನೇನು ಮಾತಾಡಲ್ಲ. ಬಾತುಗಳು ಮತ್ತು ಆಮೆ ಕೋಲನ್ನು ಹಿಡಿದುಕೊಂಡು ಮೇಲೆ ಹಾರಲು ಪ್ರಾರಂಭಿಸುತ್ತವೆ. ಕೆಳಗಿನ ಜನರು ವಿಚಿತ್ರ ದೃಶ್ಯವನ್ನು ನೋಡುತ್ತಾರೆ. ಎಲ್ರೂ ಅಲ್ಲಿ ನೋಡಿ, ಹಾರ್ತಿರೋ ಆಮೆ. ಎಂತ ತಮಾಷೆ ದೃಶ್ಯ! ಎಷ್ಟು ಅಸಭ್ಯ! ನಾನು ಅವ್ರಿಗೆ ನಗೋದನ್ನ ನಿಲ್ಸೋದಕ್ಕೆ ಹೇಳ್ಬೇಕು. ನನಗೆ ಕೊಟ್ಟಿದ್ದ ಎಚ್ಚರಿಕೆಯನ್ನು ಮರೆತು ಆಮೆ ಮಾತನಾಡಲು ಬಾಯಿ ತೆರೆಯುತ್ತದೆ. ಹೇ ನೀನು! ಹೀಗೆ ಮಾತನಾಡಿದ ಕೂಡಲೇ ಆಮೆ ಆಯ ತಪ್ಪಿ ನೆಲಕ್ಕೆ ಬೀಳುತ್ತದೆ. ಓ ಇಲ್ಲ, ಆಮೆ ನಮ್ಮ ಮಾತನ್ನ ಮರೆತು ತನ್ನ ಪ್ರಾಣನೇ ಕಳ್ಕೊಂತು. ಹೌದು ಗೆಳೆಯ, ಆಮೆ ಮೌನವಾಗಿರ್ಬೇಕಿತ್ತು. ಬಾತುಗಳು ತಮ್ಮ ಸ್ನೇಹಿತನನ್ನು ಕಳೆದುಕೊಂಡ ದುಃಖದಿಂದ ತಮ್ಮ ಪಯಣ ಮುಂದುವರೆಸಿದವು. Hit like, share and subscribe.